ಟಾಕ್ಸಿಕ್ ಮೂವಿ ಕಾರ್. ಬ್ಯಾಕ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ಗಾಡಿ ರಿವ್ಯೂ ಮಾಡ್ತಿದ್ದೀನಿ ಅಂತ. ನೀವೇನಾದ್ರು ಈ ಚಾನಲ್ನ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತು ನಾನು ನಿಮಗೆ ತೋರಿಸ್ತಿರೋಂಥ ಈ ಕಾರ್ ಬಂದ್ಬಿಟ್ಟು ಟಾಕ್ಸಿಕ್ ಮೂವಿ ಕಾರ್. ಟಾಕ್ಸಿಕ್ ಮೂವಿ ಕಾರ್ ಅಲ್ಲ, ಟಾಕ್ಸಿಕ್ ನೇಮ್ ಇರೋಂಥ ಕಾರ್ ಸೀರೀಸ್ ಡ್ಯಾಡೀಸ್ ಹೋಮ್. ನೋಡಿದ್ರಲ್ಲ ಈ ಟಾಕ್ಸಿಕ್ನ. ಬನ್ನಿ ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಟಾಕ್ಸಿಕ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. तो चलिए शुरू करते हैं. ಸೊ ನೋಡ್ತಿರ್ಬೋದು ಈ ಕಾರ್ ನೋಡೋಕೆ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯಲ್ಲ. ಮತ್ತು ಈ ಗಾಡೀಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂದರೆ, ಫಸ್ಟ್ ನೀವು ನೋಡ್ತಿರಲ್ಲ ಈ ಗ್ರಿಲ್ ಚೇಂಜ್ ಆಗಿದೆ. ಈ ಗ್ರಿಲ್ ಬಂದ್ಬಿಟ್ಟು ಸ್ಟಾಕ್ ಇರೋದನ್ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಮತ್ತು ಇನ್ನು ಅಲಾಯ್ಸ್ ನೋಡಿದ್ದಾರೆ. ಈ ಅಲಾಯ್ಸ್ ಬಂದ್ಬಿಟ್ಟು 16 ಇಂಚ್ GTR Pro ಅಲಾಯ್ಸ್ ಬರುತ್ತೆ. ಮತ್ತು ಇದರಲ್ಲಿ ಎಕೋಮೋಡ್ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಮತ್ತು ನಾನು ನಿಮ್ಗೆ ಟಾಕ್ಸಿಕ್ ಅಂತ ಏನಕ್ಕೆ ಅಂದೆ ಅಂದರೆ, ನೋಡಿ ಇಲ್ಲಿ ನಿಮಗೆ ಟಾಕ್ಸಿಕ್ ಅನ್ನೋದು ಹೆಂಗೆ ಕಾಣಿಸ್ತಿದೆಯಲ್ಲ, ಈ ಕಾರ್ ನೇಮ್ ಅನ್ನೋದು ಟಾಕ್ಸಿಕ್ ಅಂತ. ಮತ್ತು ಇಲ್ಲಿ ನಿಮಗೆ ಆ್ಯನಿಮಿ ಲೋಗೋ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಬ್ಯಾಟ್ಸ್ಮನ್ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಫ್ಟರ್ ಮಾರ್ಕೆಟ್ ಟೇಲಮ್ಸ್ ಹಾಕ್ಸಿದೆ. ಈ ಟೇಲಮ್ಸ್ ಬಂದ್ಬಿಟ್ಟು ನಿಮಗೆ ಒಳ್ಳೆ ಬ್ಯೂಟಿಫುಲ್ ಲುಕ್ಕಾಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು 4 ಇಂಚ್ ಎಂಡ್ ಕ್ಯಾನ್ ಇದೆ. ಅದು ಫುಲ್ ಸಿಸ್ಟಮ್ ಇದೆ ಗುರು. ಅದು ಯಾವ ಥರ ಸೌಂಡ್ ಇರುತ್ತೆ ಮತ್ತು ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಈ ORVM ಕ್ಯಾಪ್ ಕೂಡ ಚೇಂಜ್ ಮಾಡ್ತಾರೆ. ಇದು ಕೂಡ ಆಫ್ಟರ್ ಮಾರ್ಕೆಟ್ ORVM ಕ್ಯಾಪ್ ಹಾಕ್ಸಿರೋದು. ಬನ್ನಿ ಇವಾಗ ಇಷ್ಟೊಂದೆಲ್ಲ ತಿಳ್ಕೊಂಡಾಯ್ತಲ್ವಾ, ಇವಾಗ ಬಂದ್ಬಿಟ್ಟು ಈ ಬೀಸ್ನ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ. ಹೀಗೆ ಸಮರಿಯಾ. ಸೊ ಇನ್ನು ಈ ಟಾಕ್ಸಿಕ್ನ ಹ್ಯಾಡ್ ಪಾರ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದರ ಇಂಜಿನಲ್ಲಿ ಏನೇನು ಮಾಡಿಫಿಕೇಷನ್ಸ್ ಆಗಿದೆ ಅಂತ. ಬೇಸಿಕಲಿ ಈ ಗಾಡಿ ಬಂದ್ಬಿಟ್ಟು 2021 ಮಾಡೆಲ್. ಈ ಗಾಡಿ 2021 ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ 4 ಸಿಲಿಂಡರ್ ಬರುತ್ತೆ. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1197 cc ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಡ್ಯುಯಲ್ ಜೆಟ್ ಇಂಜಿನ್ ಬರುತ್ತೆ. ಇದು 5 ಸ್ಪೀಡ್ ಮ್ಯಾನುವಲ್ ಇದೆ. ಇದರಲ್ಲಿ ನಿಮಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಏನಿದೆ ಇದು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲಿಂದ ಇದೆ. ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸ್ಟೈನ್ಲೆಸ್ ಸ್ಟೀಲ್ ಬಂದ್ಬಿಟ್ಟು ನಿಮಗೆ ಇಂಜಿನಿಂದನೇ ಇದೆ. ಇದು ಅಚ್ಚಾ. ಇನ್ನು ಈ ಟಾಕ್ಸಿಕ್ನ ಸೌಂಡ್ ಕೇಳ್ಕೊಳ್ಳೋಕೆ ಹೇಗಿರುತ್ತೆ ಗೊತ್ತಾ? ಸ್ಟಾರ್ಟ್. ಸ್ಟಾಕಲ್ಲೇ ನೋಡ್ತಿದ್ದಲ್ಲ ಗುರು ಯಾವ ರೀತಿ ಸೌಂಡ್ ಇದೆ ಅಂತ. ಆ್ಯಂಡ್ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಕಾರಲ್ಲಿ ಬಂದ್ಬಿಟ್ಟು K1 ಕಸ್ಟಮ್ಸ್ ಅವರ V6 ಬ್ಯಾಂಗರ್ ಕಿಟ್ ಇದೆ. ಮತ್ತು ಈ V6 ಬ್ಯಾಂಗರ್ ಕಿಟ್ ಏನಿದೆ ಇದು K1 ಕಸ್ಟಮ್ ಅವರ ಮೊದಲನೇ ಗಾಡಿ ಆಗಿರುತ್ತೆ. ನನ್ನ ಮೇಲೆ ಆಣೆ ಇಟ್ಟು ಆ ಬ್ಯಾಂಗರ್ ಕೇಳಿಸ್ಕೋಬೇಕಾ? ಸ್ಟಾರ್ಟ್ ದ ಬ್ಯಾಂಗರ್. ಪಕ್ಕದಲ್ಲಿ ನಿಂತ್ಕೊಂಡು ಕಿವಿ ಹಾರೋಯ್ತು ಗುರು ನನ್ನ ಮಾತ್ರ. ಇದ್ರಲ್ಲಿ ಬಂದ್ಬಿಟ್ಟು ಇನ್ನೊಂದು ಸಿಂಗಲ್ ಶಾಟ್ಸ್ ಬ್ಯಾಂಗರ್ ಇದೆ. ಆ ಸಿಂಗಲ್ ಶಾಟ್ಸ್ ಇವಾಗ ಕೇಳಿಸ್ತೀನಿ ನೋಡಿ. ಕ್ರೇಜಿ ಅಲ್ಟಿಮೇಟ್ ಆಗಿದೆ ಮಾತ್ರ. ಸೊ ಕೇಳಿಸ್ಕೊಂಡಲ್ಲ ಗುರು ಇಷ್ಟೊತ್ತರೆಗೂ ಬ್ಯಾಂಗರ್ನ ಯಾವ ರೀತಿ ಇತ್ತು ಅಂತ. ಸೊ ಇವಾಗ ಬಂದ್ಬಿಟ್ಟು ಈ ಗಾಡೀಲಿ ಸ್ಟೇಟ್ ಟು ಫ್ಲೇಮ್ಸ್ ಇದೆ. ಇವಾಗ ಸ್ಟೇಟ್ ಟು ಫ್ಲೇಮ್ಸ್ ತಗೊಂಡು ಸ್ಟಾರ್ಟ್ ದ ಫ್ಲೇಮ್. Oh my God, lots of girls. ನೋಡಿದ್ರಲ್ಲ ಗೈಸ್ ಇಷ್ಟೊತ್ತರೆಗೂ ನನಗಂತೂ ಈ ಗಾಡಿ ಫ್ಲೇಮ್ ಕಿಟ್ಟು ಮತ್ತು ಬ್ಯಾಂಗರು ಎಲ್ಲ ನೋಡಿ ಹುಚ್ಚಿಡ್ದೋಗಿದೆ. ನನಗೆ ಈ ಗಾಡಿ ರೈಡ್ ಹೋಗಲೇಬೇಕು, ಈ ಗಾಡಿ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೇಬೇಕು ಅಂತ ತುಂಬ ಅನ್ನಿಸ್ತಿದೆ.
ಬನ್ನಿ ಗಾಡಿ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋಣ ಹೇಗಿರುತ್ತೆ ಎಲ್ಲ ಅಂತ. ಅವನ ಅಜ್ಜಿ ಮೊಬೈಲ್ ಕಳ್ಕೊಂಡಿದ್ರು, ಫ್ರೆಂಡ್ ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಕಂಟೆಂಟ್ ಕೊಟ್ಟರೆ ನಮ್ಮ ಜನ ಅಲ್ಲಮ್ಕು ಇಲ್ಲಮ್ಕು ಅನ್ನೋರಿಗೆ ಮತ್ತು ಹೂವಿನ ಬಾಣ ಬಿಡೋರಿಗೆ ಸಪೋರ್ಟ್ ಕೊಡೋದು ಜಾಸ್ತಿ. ನಮಗಂತೂ ಸಪೋರ್ಟ್ ಸಿಗಲ್ಲ ಬಿಡಿ, ಆದರೂ ಒಂದು ನಂಬಿಕೆ ಇದೆ ನಮ್ಮ ಕಂಟೆಂಟ್ಗೂ ಒಂದಲ್ಲ ಒಂದು ದಿವಸ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ. ಬಿಡಿ ಅಂಥವ್ರ ಬಗ್ಗೆ ಮಾತಾಡ್ಕೊಂಡು ಈ ರೈಡ್ ಯಾಕೆ ಸ್ಪಾಯ್ಲ್ ಮಾಡ್ಕೊಳ್ಳೋಣ. ಬನ್ನಿ ಗಾಯ್ಸ್ ರೈಡ್ ಹೋಗೋಣ. ಸ್ಟಾರ್ಟ್. ನಾವು ಯಾವುದೋ ಟ್ರ್ಯಾಕಲ್ಲಿ ಹೋಗ್ತಿಲ್ಲ ಬ್ರೋ, ನೀವು ಟ್ರ್ಯಾಕಲ್ಲಿ ಹೋದಂಗೆಲ್ಲ ಹೋಗಬೇಡಿ ಗಾಯ್ಸ್. ಇನ್ಸೇನ್ ಮಾತ್ರ ಆ ರೀತಿ ಇದೆ ಪರ್ಫಾರ್ಮೆನ್ಸ್ ಮಾತ್ರ. ಆ್ಯಕ್ಚುಲಿ ಗಾಡಿ ನಾನು 89.5 BHP ಇದ್ದಾಗಲೇ ಗಾಡಿ ನಿಲ್ಸೋಕ್ಕಾಗಲ್ಲ ಅನ್ನಂಗಿದೆ. ಇವಾಗ 5 BHP ರೇಸ್ ಆಗಿರೋದಕ್ಕೂ ಅಲ್ಟಿಮೇಟ್ ಪಿಕಪ್ ಮಾತ್ರ. ನೋಡಿ ಯಾವ ರೀತಿ RPM ರೇಸ್ ಆಗುತ್ತೆ ಅಂತ. ಉಫ್ ಗುರು ಸಾಕಾಗೋಯ್ತು ಗುರು, ಯಪ್ಪ ದೇವರೇ, ಏನು ಈ ರೀತಿ ನಾವು ಹೋಗೋದು. ಆದರೂ ವಿಲ್ ಲವ್ಡ್ ಇಟ್ ರೈಡ್. ಸೊ ನೋಡಿರಲ್ಲ ಗಾಯ್ಸ್ ಇಷ್ಟೊತ್ತರೆಗೂ ಈ ವಿಡಿಯೋನ. ಹೊಸ್ದಾಗಿ ಯಾರು ಈ ವಿಡಿಯೋ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆದಷ್ಟು ಬೇಗ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರ್ ಜೊತೆಗೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಆಕಾಶ್, ಬಾಯ್.